ಕುಲದ ಬೆಳಗಿನ ಜಾವ. ಹಸಿರು ಹೊಲಗಳು, ಹಸನ್ಮುಖ ಗೋಪಿಗಳು, ಹಸುವಿನ ರಭಸ, ಎಲ್ಲೆಡೆ ಆನಂದದ ವಾತಾವರಣ. ಆದರೆ ಯಶೋದೆಯ ಮನಸ್ಸಿನಲ್ಲಿ ಚಿಂತೆ. ಆಕೆಯ ಪ್ರೀತಿಯ ಮುದ್ದು ಕಂದ ಕೃಷ್ಣನು ಯಾವಾಗಲೂ ಆಟ ಕಾಟಗಳಲ್ಲಿ ನಿರತರಾಗಿರುತ್ತಿದ್ದ. ಒಂದು ದಿನ ಗೋಪಬಾಲಕರು ಓಡಿ ಬಂದು ಯಶೋದೆಗೆ ಹೇಳಿದರು, ಅಮ್ಮ, ನಿನ್ನ ಕೃಷ್ಣನು ಮಣ್ಣನ್ನು ತಿಂದಿದ್ದಾನೆ. ಯಶೋದೆ ಬೆಚ್ಚಿಬಿದ್ದು ತಕ್ಷಣ ಕೃಷ್ಣನ ಬಳಿ ಓಡಿದಳು. ಆಕೆಯ ಕಣ್ಣಿನಲ್ಲಿ ಕೋಪ, ಕಳವಳ, ಹೃದಯದಲ್ಲಿ ತಾಯ್ತನದ ದಡಕು. ಕೃಷ್ಣ, ನಿನ್ನ ಬಾಯಿಗೆ ಮಣ್ಣು ಹಾಕಿದ್ದೀಯಾ? ಬಾಯಿ ತೋರಿಸು. ಮುದ್ದಾದ ಕಣ್ಣುಗಳಿಂದ ಕೃಷ್ಣನು ತಾಯಿಯನ್ನು ನೋಡಿದ. ಅಸಹಾಯಕ ಮಗು ಬಾಯಿಯನ್ನು ನಿಧಾನವಾಗಿ ತೆರೆದ. ಆ ಕ್ಷಣ ಯಶೋದೆಯ ಕಣ್ಣಿಗೆ ಅಚ್ಚರಿ ಮೂಡಿತು. ಅವನು ತಿಂದ ಮಣ್ಣಲ್ಲ, ಬಾಯಿಯೊಳಗೆ ಸಂಪೂರ್ಣ ಭೂಮಂಡಲವೇ ಹೊಳೆಯುತ್ತಿತ್ತು. ಬೆಟ್ಟಗಳು, ಸಮುದ್ರಗಳು, ನದಿಗಳು, ನಕ್ಷತ್ರಗಳು, ಚಂದ್ರವು, ಸೂರ್ಯ, ಅದೆಲ್ಲವೂ ಕೃಷ್ಣನ ಬಾಯಿಯಲ್ಲಿ ಪ್ರಕಾಶಿಸುತ್ತಿತ್ತು.